ನಮಸ್ಕಾರ. ನಾನು ರಜನಿಕಾಂತ್ ನಟನ. ನೈಸ್ ರೋಡಲ್ಲಿದ್ದೀನಿ. ಆಲ್ರೆಡಿ ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ಹೆಂಡತಿ ಮಕ್ಕಳನ್ನ ಕರ್ಕೊಂಬರ್ಬೇಕು ಅಂತ. ಅಲ್ಲಿ ಮುಂದೆ ಒಂದು ಬಸ್ ಹೋಗ್ತಾ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಮೇ ಬಿ ನೋಡೋಣ ತಡ್ರಿ, ತೋರಿಸ್ತೀನಿ ಸಾಧ್ಯವಾದರೆ. ಇದು ನೈಸ್ ರೋಡಲ್ಲಿ ಬನ್ನೇರುಘಟ್ಟ ಮಾಗಡಿ ರೋಡು ಹಿಂಗೆ ಕನೆಕ್ಟ್ ಆಗಂಗೆ ಬಸ್ ಹೋಗ್ತಾ ಇದೆ ಒಂದು. ಹಾಗೆ ನಾನು ಏನು ಹೇಳೋಕ್ಕೆ ಮಾಡಿದೆ ಅಂತಂದರೆ, ಮನೆಯಿಂದ ಹೊರಟಾಗೆ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ, ಆಗಿರಲಿಲ್ಲ. ಓಕೆ, ಹೆಂಗೆ ಬರುತ್ತೋ ಫೇಸ್ ಕಾಣಿಸ್ತಾ ಇದೆಯಲ್ವೋ ಅದು ಗೊತ್ತಿಲ್ಲ. ಹೊರಟಿದ್ದೀನಿ. ಮನೆ ಹತ್ರ ಒಂದು ಭಾರತ್ ಪೆಟ್ರೋಲಿಯಂ ಇದೆ. ಅಲ್ಲಿ ಯಾವಾಗ ಹೋದರೂ ಇತ್ತೀಚೆಗೆ ನನಗೆ ಇದು ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ. ಅವ್ರಿಗೆ ಅಟ್ಲೀಸ್ಟು ಪೆಟ್ರೋಲ್ ಸಿಗ್ತಾ ಇಲ್ಲ ಅಂದರೆ ಅಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟು ಅವ್ರಿಗೆ ಪೆಟ್ರೋಲ್ ಇಲ್ಲ ಅನ್ನೋನ್ನಾರ ಹಾಕ್ಬೇಕು ತಾನೆ. ಸರಿ, ಡೀಸೆಲ್ ಇರುತ್ತೆ ಅದಕ್ಕೋಸ್ಕರ ಬರ್ತಾರೆ ಅಂದರೆ, ನೋ ಪೆಟ್ರೋಲ್ ಓನ್ಲಿ ಡೀಸೆಲ್ ಅಂತ ಹಾಕಿದ್ರೆ ಮುಗ್ದೇ ಹೋಯ್ತು. ನೋಡಿದ್ರೆ ಹಂಗೆ ಮುಂದಕ್ಕೆ ಹೋಗ್ತಾರೆ. ಸರಿ, ಹೋಗ್ಲಿ ಬಿಡಿ ಅಂದ್ಬಿಟ್ಟು ಒಂದು ಹುಡುಗನ ಹತ್ರ ಮಾತಾಡ್ಬಿಟ್ಟು ಅಲ್ಲಿಂದ ಸೀದಾ ನೈಸ್ ರೋಡ್ ಜಾಯ್ನ್ ಆಗೋಕ್ಕೆ ಬಂದೆ. ಅಲ್ಲಿ ನೈರಾ ಪೆಟ್ರೋಲ್ ಬಂಕ್ ಇತ್ತು. ನೈರಾ ಪೆಟ್ರೋಲ್ ಬಂಕಲ್ಲಿ ಎಷ್ಟು 116 ರೂಪಾಯಿ, ಅಂದರೆ ಬೇರೆ ಪೆಟ್ರೋಲ್ ಬಂಕಿಂತ 3 ರೂಪಾಯಿ ಜಾಸ್ತಿ ಅಂತೆ. ನೋಡೋಣ ಬೇರೆ ಪೆಟ್ರೋಲ್ ಬಂಕಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ ಗೊತ್ತಿಲ್ಲ. 102 ರೂಪಾಯಿ ಸಮಥಿಂಗ್ ಏನೋ ಇತ್ತು ಮುಂಚೆ, ಈಗ ಎಷ್ಟಾಗಿದೆ ಗೊತ್ತಿಲ್ಲ. ಸೊ ಹಂಗೆ ಎಲ್ಲ ಒಂದು ಕಡೆಯಿಂದ ಹೋಗಿ ಬರೋದಕ್ಕೆ ಏನು ಖರ್ಚಾಗುತ್ತೆ ಅಂತ ಸುಮ್ಮನೆ ಹಂಗೆ ಟೋಟಲ್ ಮಾಡ್ತಾಯಿದ್ವಿ. ನಾನು ನನ್ನ ವೈಫು ಎಲ್ಲ ಅವಳಿಗೆ ಅಪ್ಡೇಟ್ ಮಾಡ್ತಾ ಇದ್ದೆ. ಸೊ ಅವಳು ಬರ್ತಾನೆ ಬ್ಲಾಗ್ ಮಾಡ್ಕೊಂಡು ಬಂದು ಅಂದ್ಲು, ಮನೆಯಿಂದ ಹೊರಟಾಗಿ ಮಾಡಲಿಲ್ಲ. ಏನು ಬೈತಾಳೆ ಏನೋ ಗೊತ್ತಿಲ್ಲ. ಎನಿವೆ, ಓಕೆ. ಸೊ ಒಬ್ಬನೇ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ. ಓಕೆ, ಮಿಕ್ಕಿದ ಅಪ್ಡೇಟ್ನ ಹಂಗೆ ಮಧ್ಯೆ ಕೊಡ್ತಾ ಇರ್ತೀನಿ. ನೋಡಿ, ಸದ್ಯಕ್ಕೆ ನೈಸ್ ರೋಡಲ್ಲಿದ್ದೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸರ್ವಿಸ್ ರೋಡಲ್ಲೇ ಹೋಗ್ತಾ ಇರೋದು. ಈ ಮೇಯ್ನ್ ರೋಡ್ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಅದು ಯಾಕೆ ಟೋಲ್ ತಗೋತಾರೆ ಗೊತ್ತಿಲ್ಲ. ಇದ್ರ ಮಧ್ಯೆ ಹಣೆ ಬರೋಕ್ಕೆ ಹಿಂದ್ಗಡೆ ಬರೋನು ಹಾರನ್ ಮಾಡಿ ಸಾಯ್ತಾ ಇದ್ದಾನೆ. ಹಿಂದ್ಗಡೆ ಒಂದು ಇದು ಬರ್ತಾ ಇದೆ. ಎಲ್ಲಿ ಹೋಗ್ತಾನೆ ಇವನೇನು ಆ್ಯಂಬುಲೆನ್ಸಾ? ಹಾರನ್ ಮಾಡಿದ ತಕ್ಷಣ ದಾರಿ ಬಿಟ್ಬಿಡೋಕ್ಕೆ. ಕಾಮನ್ ಸೆನ್ಸ್ ಅಲ್ವಾ? ಅವರು ಒಂದು ಕಾರ್ನವ್ರಿಗಿಂತ ಮೇಲ್ಗಡೆ ಕೂತಿರ್ತಾರೆ, ಆಯಿತಾ? ಅಟ್ಲೀಸ್ಟು ಕಾಣಿಸುತ್ತೆ ಎಷ್ಟು ಗಾಡಿಗಳಿದೆ, ಎಷ್ಟು ಟ್ರಾಫಿಕ್ ಇದೆ ಏನು ಅನ್ನೋದು. ಏನು ಮಾಡ್ತೀರಪ್ಪ? ನೋಡಿ ನೋಡಿ, ಹಾರನ್ ಮಾಡ್ದ, ಅವನಿಗೆ ದಾರಿ ಬಿಟ್ಬಿಡ್ಬೇಕಂತ ನಾವು. ಹಾಗೆ ಇಲ್ಲಿ ರೋಡ್ ಬೇರೆ ನೆಟ್ಟಿಗಿಲ್ಲ, ಸರ್ವಿಸ್ ರೋಡಲ್ಲೇ ನಾವೆಲ್ಲ ಹೋಗ್ತಾ ಇರೋದು. ನೋಡಿ, ಇವನೇ ಹಾರನ್ ಮಾಡಿ ಸಾಯ್ತದೆ. K06 AC 1524 ಗಾಡಿ ನಂಬರು. ದಯವಿಟ್ಟು ಇವನಾರ ನನ್ನ ಬ್ಲಾಗ್ ನೋಡ್ರೆ ಅವನಾರ ಅರ್ಥ ಮಾಡ್ಕೊಳ್ಳಿ. ಕರ್ಮ, ಒಟ್ಟು ಹೋಗ್ಬಿಡ್ಬೇಕು ಇವ್ರಿಗೆ. ನೋಡಿ, ಮತ್ತೆ ಹಾರ್ನು ಇವನಿಗೊಬ್ಬಂಗೆ ಬಿಟ್ಬಿಡ್ಬೇಕು ನಾವು, ಮಿಕ್ಕಿದವರೆಲ್ಲ ಕೀಳಬೇಕು. ಸ್ನೇಹಿತರೆ, ಇಲ್ಲಿದೆಯಲ್ಲ, ಇದು ಫ್ಲೈಟ್ದು ವಿಂಗ್ಸ್ ಥರ ಇದೇನು ಅಂತ ನಿಮ್ಗೆ ಗೊತ್ತಿದ್ರು ಕಮೆಂಟ್ ಮಾಡಿ. ಎಷ್ಟು ದೊಡ್ಡದಿದೆ ನೋಡಿ, ವಿಂಡ್ ಮಿಲ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲೂ ರೋಡ್ ಸರಿ ಇಲ್ಲ ಉದ್ದಕ್ಕೂ, ಆಯಿತಾ? ಸುಮ್ಮನೆ ಟೋಲ್ನ ಬೀಗ್ತಾರೆ ನಮ್ಮ ಹತ್ರ ಇವರು. ನೋಡಿ ನೋಡಿ, ಎಲ್ಲ ಕಡೆ ಇದೇ ಥರ ರಸ್ತೆ. ನೀನೋ ದೊಡ್ಡದು ಮಾಡ್ತೀನಿ ಅಂದ್ಬಿಟ್ಟು ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ, ನಾನು ನೋಡ್ದಂಗಿದ್ನ. ಇಲ್ಲ, ಬಟ್ ಡಾಕ್ಟ್ರು ಅಣ್ಣ ಓಡಿಸೋದೇ ಇಲ್ಲ ಮುಂದಕ್ಕೆ. ಈಗೇನೋ ಅಂತ ಇಲ್ಲಿ ಇದಕ್ಕೆ ಬಂದಿದ್ದೀವಿ, ಬಟ್ ಇದೇನು ಹೈವೇ ಅಲ್ಲ, ಅರ್ಧಂಬರ್ಧ ರಸ್ತೆ ಇರೋಂಥ ಒಂದು ಜಂಕ್ಷನ್ ಅಷ್ಟೇ ಇದು. ಎದುರುಗಡೆ ಒಂದು ಆಲ್ಟೋ ಹೋಗ್ತಾ ಇದೆ ನೋಡಿ, ಅವಾಗಲಿಂದ ಇಂಡಿಕೇಟರ್ ಹಾಕೊಂಡೇ ಹೋಗ್ತಾ ಇದ್ದಾನೆ. ಅವ್ನು ಯಾವಾಗ ರೈಟ್ಗೆ ಹೋಗ್ತಾನೆ, ಯಾವಾಗ ಲೆಫ್ಟಿಗೆ ಬರ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಓಕೆ, ಹೋಗ್ಲಿ. ಈಗ್ಲಾರ ಏನಾರಲ್ಲ ಬಂದ ವಾಪಸ್ಸು ಆಫ್ ಮಾಡೋದನ್ನ ನೋಡಿ, ಆಫೇ ಮಾಡಿಲ್ಲ ಇನ್ನೂ, ಅದನ್ನ ಹಂಗೆ ಹಾಕೋ ಹೋಗ್ತಾ ಇದ್ದಾನೆ. ಒಂದು ಕಾಮನ್ ಸೆನ್ಸು, ಅಟ್ಲೀಸ್ಟ್ ಒಂದು ಇಂಡಿಕೇಟ್ರ್ ಹಾಕಿದ್ರೆ ಓಕೆ, ಅದನ್ನ ವಾಪಸ್ ಆಫ್ ಮಾಡಬೇಕು ಅನ್ನೋದು. ಏನು ಕೇಳಬೇಡಿ, ಮುಂದೆ ಗಾಡಿ ಓಡ್ಸೋಕೆ ಕಲ್ತ್ಬಿಟ್ಟಿರ್ತವೆ, ಓಡಿಸ್ತಾ ಇರ್ತವೆ. ನೋಡಿ, ಇನ್ನೂ ಇಂಡಿಕೇಟ್ರ್ ಆನ್ ಮಾಡ್ಕೊಂಡೇ ಇದ್ದಾನೆ. ಎಲ್ಲಿ ರೈಟ್ಗೆ ಹೋಗ್ತಾನೋ ಗೊತ್ತಿಲ್ಲ. ಸ್ನೇಹಿತರೆ ನಮಸ್ತೆ. ನಿಮಗೊಂದು ತೋರಿಸ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಇದು ಮಾಡಿದೆ. ಕೆಲವು ಗಾಡಿಗಳಿಗೆ ಆ್ಯಡ್ ಬ್ಲೂ ಅಂತ ಬರುತ್ತೆ ಗೊತ್ತಾ? ಇಲ್ಲಿ ತುಮಕೂರಿಂದ ದಾಟಿ ಮುಂದಕ್ಕೆ ಬಂದರೆ ಇಲ್ಲೊಂದು ಆ ಥರ ಜಂಕ್ಷನ್ ಇದೆ. ಅದು ಯಾರಿಗಾರ ಸಹಾಯ ಆದರೂ ಆಗ್ಬೋದು. ಓಕೆ, ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೋಡಿ, ಕಾರ್ನ ಇವತ್ತು ಇಲ್ಲಿ ನಿಲ್ಲಿಸಿದ್ದೀನಿ.
ಶೋರೂಮ್ ಪೀಸು. ಓಕೆ, ಒಂದು ಟೈಮಲ್ಲಿ ನನ್ನ ತಂಗಿ ಮದುವೆ ಟೈಮಲ್ಲಿ ಇದೇ ಜಾಗದಲ್ಲಿ ನಂದು ಹಳೇದೊಂದು ಅಸೆಂಟ್ ಕಾರ್ ಇತ್ತು. ಯಾವುದಪ್ಪ ಅದು, ಗೋಲ್ಡ್ ಕಲರ್. ಇವತ್ತಿಗೂ ಇದು ನೆನಪಿದೆ. KA04 MC0360 ಅಂತ. ಓಕೆ, ಅವತ್ತಿಗೆ ಇಲ್ಲಿ ನಿಂತು ಆ ಗಾಡಿ ತುಂಬ ಪ್ರಾಬ್ಲಮ್ ಆಗಿತ್ತು. ವಾಯ್ಸ್ ನಿಮಗೆ ಕರೆಕ್ಟಾಗಿ ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಅಕಸ್ಮಾತ್ ಕೇಳಿಸಿಲ್ಲ ಅಂದರೆ ವಾಯ್ಸ್ ಓವರ್ ನಾನು ಮತ್ತೆ ಮೇಲ್ಗಡೆಯಿಂದ ಹಾಕ್ತೀನಿ. ಸೊ ಇವತ್ತಿಗೆ ಶೋರೂಮ್ ಪೀಸ್ ಗಾಡಿನ ಅದೇ ಜಾಗದಲ್ಲಿ ತಂದು ನಿಲ್ಲಿಸ್ಕೊಂಡಿದ್ದೀನಿ. ಅವತ್ತಿಗೆ ನನ್ನ ಜೊತೆ ಇದಕ್ಕೆ ಸಾಕ್ಷಿಯಾಗಿ ಒಂದೇಶ ಅಂತ ನನ್ನ ಫ್ರೆಂಡ್ ಇದ್ದ, ಈ ಥರದಲ್ಲಿದ್ದರು. ಸೊ ಅವತ್ತಿನ ಇವತ್ತಿನ ತನಕ ರೋಡೇನು ಬದಲಾಗಿಲ್ಲ, ಸರ್ಕಾರ ಅಷ್ಟೇ ತುಂಬ ಬದಲಾಗಿದೆ ಅಷ್ಟೇ. ನೋಡಿ, ಓಕೆ, ಈಗ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಆನಂದ್ ಅಡಿಯಾರ್ ಭವನ್ ಅಂತ ಇದೆ, A to B. ಓಕೆ, ಸೊ ಇಲ್ಲೊಂದು ಮೊಸರನ್ನ ನಾನು ಚೂರು ತಿನ್ಕೊಂಡು ಹೋಗ್ಬಿಡೋಣ ಅಂತ. ಯಾಕಂದರೆ ಜರ್ನಿನಲ್ಲಿ ನಾನು ಸಾಮಾನ್ಯ ಮೊಸರನ್ನೇ ಪ್ರಿಫರ್ ಮಾಡ್ತೀನಿ, ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ. ಸ್ನೇಹಿತರೆ, ಆಗಲೇ ಅಲ್ಲಿ ವಿಂಡ್ ಮಿಲ್ ಅಂತ ಏನೋ ಒಂದು ರೆಕ್ಕೆ ತೋರಿಸೋದಲ್ಲ ನೋಡಿ. ಚಿತ್ರದುರ್ಗಕ್ಕೆ ಎಂಟ್ರ್ ಆದ ತಕ್ಷಣ ಈ ಥರ ವಿಂಡ್ ಮಿಲ್ಗಳೆಲ್ಲ ಕಾಣಿಸೋಕ್ಕೆ ಶುರು ಆಗುತ್ತೆ. ಓಕೆ, ಒಂಥರ ಖುಷಿ ಅದನ್ನು ನೋಡೋದಕ್ಕೆ, ಸಕ್ಕತ್ತಾಗಿರುತ್ತೆ. ಬಟ್ ಮನುಷ್ಯ ಎಷ್ಟು ಬುದ್ಧಿವಂತ ಅಂತಂದರೆ, ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಓಕೆ, ನೋಡಿ ನೋಡಿ, ವಿಂಡ್ ಮಿಲ್ಗಳೆಲ್ಲ ಹಿಂಗೆ ಸುತ್ತಾ ಇರುತ್ತೆ. ಮನುಷ್ಯ ನೋಡಿ ಗಾಳಿನಲ್ಲಿ ದುಡ್ಡು ತೆಗೆಯೋದು ಕಂಡುಹಿಡಿದ್ಬಿಟ್ಟಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ತುಂಬ ಒಂದು ಮಾಹಿತಿ ಇದೆ, ಅದನ್ನ ಇನ್ನೊಂದು ಸತಿ ಹೇಳ್ತೀನಿ. ಸೊ ಚಿತ್ರದುರ್ಗ ಎಂಟ್ರಾಗಿದ್ದೀನಿ. ಚಿತ್ರದುರ್ಗಕ್ಕೆ ಬಂದರೆ ಈ ಥರದೊಂದು ವೈಬ್ ಸಾಕಾಗಿರುತ್ತೆ. ಚೆನ್ನಾಗಿದೆ ಮಾತ್ರ, ಸೂಪರ್ ಆಗಿದೆ ವ್ಯೂ. ನಾನು ಬಂದಾಗಲೆಲ್ಲ ಈ ವ್ಯೂನ ಎಂಜಾಯ್ ಮಾಡ್ತೀನಿ. ಇವನು ಯಾವನೋ ಉಲ್ಟಾ ಬರ್ತಾ ಇದ್ದಾನೆ ಬೇವರ್ಸಿ. ಓಕೆ, ನೋಡಿ ಅಲ್ಲಿ ನೋಡಿದ್ರೆ, ಲಾರಿಲಿ ನೋಡಿದ್ರೆ ಅಷ್ಟು ದೊಡ್ಡ ವಿಂಡ್ ಮಿಲ್ ಥರ ಕಾಣಿಸುತ್ತೆ. ಇಲ್ಲಿ ನೋಡಿದ್ರೆ ಪುಟಾಣಿದು ಕಂಡಂಗೆ ಕಾಣಿಸುತ್ತೆ. ಇಲ್ಲಿ ದಾವಣಗೆರೆ ಹತ್ರ ಬಂದೆ, ಇಲ್ಲೊಂದು ಪಿಟ್ ಸ್ಟಾಪ್ ಹಾಕ್ಕೊಂಡೆ. ಎದುರುಗಡೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ, ಪ್ರೇಮ ನಾಗರಾಜಪ್ಪ ಸಮುದಾಯ ಭವನ ಅಂತ. ಅದ್ರ ಎದುರುಗಡೆ ನಿಲ್ಲಿಸಿದ್ದೀನಿ. ಸೊ ಇನ್ನೂ ದಾರಿ ಇದೆ ತುಂಬ. ಓಕೆ, ಹುಬ್ಬಳ್ಳಿ 169 ಕಿಲೋಮೀಟ್ರು, ಅಲ್ಲಿಂದ ಇನ್ನೂ ಒಂದು 20 ಕಿಲೋಮೀಟ್ರು ದೂರ ಧಾರವಾಡ, ಅಲ್ಲಿಗೆ ಹೋಗ್ತಾ ಇರೋದು. ಸೊ ಇಲ್ಲಿ ಏನು ಹೇಳೋಕ್ಕೆ ನಾನು ಇದು ಮಾಡಿದೆ ಅಂತಂದರೆ, ದಾವಣಗೆರೆ ಎಂಟ್ರಾದೆ. ಇಲ್ಲಿ ನಾನು ಹಿಂದೆ ಕಾಣುತ್ತೆ ಟೋಲಲ್ಲಿ ಪಾಪ ಹುಡುಗರು ಒಂದಷ್ಟು ಜನ ನೋಡಿ ಇವರು ಅಂತ ಅಭಿಮಾನ ತೋರಿಸಿ ಅವ್ರಿಗೂ ಫೋಟೋ ಗಿಟ ತೆಕ್ಕೊಟ್ರು. ಖುಷಿಯಾಗುತ್ತೆ ಸ್ನೇಹಿತರೆ. ಏನಂದರೆ ಈ ಥರ ಎಲ್ಲಾದರೂ ಕಲಾವಿದರು ಅಂದ ತಕ್ಷಣ ಒಂದು ಪ್ರೀತಿ ತೋರಿಸ್ತಿರಲ್ಲ ನೀವು. ನಿಮ್ಮ ಪ್ರೀತಿಗೆ ಸದಾ ನಾನು ಆಭಾರಿ, ಚಿರಋಣಿ. ದಾವಣಗೆರೆಯಿಂದ ಯಾರು ನೋಡ್ತಾ ಇದ್ದರೆ ಹಾಗೆ ಕಮೆಂಟ್ ಮಾಡಿ. ಇನ್ನು ಮುಂದಕ್ಕೆ ಹೋಗ್ತಾ ಹಾಗೆ ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಸಿಗೋಣ. ಈಗ ಇಲ್ಲಿಂದ ಮತ್ತೆ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಹೊರಡದೆ. ಸ್ನೇಹಿತರೆ, ಇದೊಂದು ಜಂಕ್ಷನ್ ಬಂತು ನೋಡಿ, ಸಕ್ಕತ್ತಾಗಿದೆ ಇದು. ಓಕೆ, ಇದು ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ಏನೋ ಮಜಾ ಅನ್ನಿಸ್ತು, ನಿಮಗೆ ತೋರಿಸ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಹುಬ್ಬಳ್ಳಿಗೆ ಇದೊಂದು ಸ್ವಲ್ಪ ದೂರ ಇದೆ ಅಷ್ಟೇ. ಆವಾಗ ಈ ಥರದ್ದೊಂದು ನೋಡಿದೆ ನೋಡಿ, ಥರ ಮಜವಾಗಿದೆ. ಇದೇನೋ ದೇವಸ್ಥಾನ ಇರ್ಬೋದು, ಯಾಕೆಂದರೆ ಅಲ್ಲೇನೋ ಬಾಹುಬಲಿ ಥರದ್ದು ಆ ಥರದ್ದೇನೋ ಕಾಣಿಸ್ತಾ ಇದೆ ನನಗೆ. ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಇಲ್ಲೊಂದು ಜಂಕ್ಷನಲ್ಲಿ ನಿಲ್ಲಿಸಿದೆ, ಅಂದರೆ ಇಲ್ಲಿ ಟರ್ನಿಂಗ್ ಬರುತ್ತೆ. ಆ ಟರ್ನಿಂಗಲ್ಲಿ ಏನೋ ಇಲ್ಲೊಂಥರ ಮಜಾ ಅನ್ನಿಸ್ತು, ಅದಕ್ಕೆ ಕಾರ್ನಲ್ಲಿ ಸೈಡ್ಗೆ ಹಾಕೊಂಡೆ. ಇಂದ ಸೀದಾ ಹೋದರೆ ಮತ್ತೆ ಹುಬ್ಬಳ್ಳಿ ಸಿಗ್ತೀವಿ. ಬಟ್ ಇಲ್ಲಿ ನೋಡಿ, ಈ ಜಾಗ ನೋಡಿ, ಅವ್ರು ಕುರಿ ಕಾಯ್ಕೊಂಡು ಹೋಗ್ತಾ ಇರೋದು. ಅವ್ರು ಕರೆದ ತಕ್ಷಣ ಕುರಿಗಳೆಲ್ಲ ಹಂಗೆ ಹಿಂಡಾಗಿ ಅವರಿಂದ ಹಂಗೇ ಹೋಗುತ್ತೆ. ಸಂಜೆ ಆಯಿತು, ಸೂರ್ಯ ಮುಳುಗ್ತಾ ಇದ್ದಾನೆ. ಎಂಥ ಬ್ಯೂಟಿಫುಲ್ ಲೊಕೇಶನ್ ಅನ್ನಿಸ್ತು ನನಗೆ. ನಿಮಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಬಟ್ ನನಗೇನೋ ಈ ಜೀವನ ಮಜಾ ಅಂತ ಅನ್ನಿಸ್ತು. ಯಪ್ಪ, ಎಷ್ಟು ಚೆಂದ ಅಲ್ಲ. ಹಾಂ, ಆ್ಯಕ್ಚುಲಿ ನನಗೂ ಈ ಥರದ್ದೊಂದು ಜಾಗ ತೊಗೊಂಡು ಅಲ್ಲಿ ಈ ಥರ ಕುರಿ ದನ ಇವೆಲ್ಲ ಮೇಯಿಸ್ಬೇಕು, ಈ ಥರದ್ದೆಲ್ಲ ಮಾಡಬೇಕು ಅಂತ ತುಂಬ ಆಸೆ ಇದೆ.
ಸೊ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಎಲ್ಲೋ ಒಂದು ಕಡೆ ಆದರೆ ಚೆಂದ. ಸೊ ಸಗದಾಗಿದೆ. ಈ ಥರದ್ದೊಂದು ಜಂಕ್ಷನ್ ಸಿಕ್ತು, ನಿಮಗೆ ತೋರಿಸ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಆ್ಯಕ್ಚುಲಿ ಸೂರ್ಯ ಮುಳುಗ್ತಾ ಇದ್ದಾನೆ. ನನಗಂತೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದಾನೆ, ನಿಮ್ಗೆ ಹೆಂಗೂ ಗೊತ್ತಿಲ್ಲ. ಸೊ ಕಾರ್ನ ಇಲ್ಲಿ ಹಾಕ್ಕೊಂಡು ವೀಡಿಯೋ ಮಾಡಿದೆ. ಅದಾದಮೇಲೆ ಈ ಕಡೆನೂ ಒಂದಷ್ಟು ಜನ ಬರ್ತಾ ಇದ್ದಾರೆ. ಇಲ್ಲೂ ಒಂದಷ್ಟು ಜನ ಕುರಿ ಮೇಯಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಥರ ಚೆಂದ ಅನ್ನಿಸ್ತು. ಹೈವೇ ಮುಂಚೆ ಎಲ್ಲ ಈ ಥರ ಇರಲಿಲ್ಲ ಹೈವೇ, ಬಟ್ ಈಗೇನೋ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ನೋಡಿ ಇಲ್ಲೊಂದು ನಾಯಿ ಬರ್ತಾಯಿದೆ, ಎಷ್ಟು ಮುಂದಾಗಿದೆ. ಮೋಸ್ಟ್ಲಿ ಕುರಿ ಕಾಯೋರೇ ಇದನ್ನು ಸಾಕಿರಬೇಕು. ಕುರಿ ಕಾಯೋದನ್ನ ಇದು ಮಾಡಬೇಕಲ್ಲ, ಅದಕ್ಕೋಸ್ಕರ. ಸ್ನೇಹಿತರೆ, ನಿಮಗೆ ಕಾಣಿಸ್ತಾ ಇರ್ಬೋದು ಮುಂದೆ ಒಂದು ಗಾಡಿ, ಅದು ಟಿ ವಿ ಎಸ್ದು. ಓಕೆ ನೋಡ್ರಿ, ಸಾಧ್ಯವಾದಷ್ಟು ತೋರಿಸ್ತೀನಿ. ಈ ಡಬಲ್ ಇಂಡಿಕೇಟ್ರು, ಓಕೆ, ಅದನ್ನ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ. ನಿಮ್ಗೆ ಏನಾರು ಕಾಣಿಸಿದ್ರೆ ಸಂತೋಷ ಆಯಿತಾ. ಅದನ್ನ ಯಾಕೆ ಹಾಕ್ಕೊಂಡು ಹೋಗ್ತಾರೆ ಅನ್ನೋ ಕಾಮನ್ ಸೆನ್ಸೇ ಇರಲ್ಲ ಆಯಿತಾ. ಒಂದು ಮತ್ತೊಂದು, ಕೆಲವರು ಇಂಡಿಕೇಟ್ರ್ ಹಾಕ್ಕೊಂಡು ಸೋಮನ್ ಹೋಗ್ತಾ ಇರ್ತಾರೆ. ಇದು ಯಾರೋ ಅಡ್ಡ ಇದ್ದಾರೆ, ತಡ್ರಿ. ಅಯ್ಯೋ ಹಸು ಅಡ್ಡ ಬಂತಲ್ಲಪ್ಪ. ನೋಡಿ ಅಲ್ಲಿ ಇಂಡಿಕೇಟ್ರ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಅದು ಗಾಡಿ ಏನಾರ ಪ್ರಾಬ್ಲಮ್ ಇದ್ದರೆ ಹಾಕ್ಕೊಂಡು ಹೋಗ್ಬೇಕು, ಆ ಆಪ್ಷನ್ ಅವ್ರಿಗಿರಲ್ಲ. ಶೋಕಿಗೆ ಹಾಕ್ಕೊಂಡು ಹೋಗ್ತಾರೆ. ಆಮೇಲೆ ರೈಟ್ ಇಂಡಿಕೇಟ್ರ್ ಹಾಕಿರ್ತಾರೆ, ಸೋಮ್ನ ಹೋಗ್ತಾ ಇರ್ತಾರೆ. ಲೆಫ್ಟ್ ಇಂಡಿಕೇಟ್ರ್ ಹಾಕಿರ್ತಾರೆ, ಸೋಮ್ನ ಹೋಗ್ತಾ ಇರ್ತಾರೆ. ಯಾಕೆ ಇಂಡಿಕೇಟ್ರ್ ಹಾಕಿದೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನೂ ಒಂದು ಹೇಳಿ. ಧಾರವಾಡದ ಒಳಗಡೆ ಬಂದಿದ್ದೀನಿ ಈಗ, ಇನ್ನೊಂದು 6 ಕಿಲೋಮೀಟ್ರ್ ಇದೆ. ನೋಡಿ ಹೈ ವಿಮ್ ಹಾಕೊಂಡು ಬರ್ತಾ ಇರ್ತಾರೆ. ಹೈ ವಿಮ್ ಅವರು ಲೋ ವಿಮ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇರಲ್ಲ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ತಿಳಿಸಿ ಸ್ನೇಹಿತರೆ. ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಕೊನೆಗೂ ಏನೋ ಧಾರವಾಡಕ್ಕೆ ಬಂದು ತಲುಪಿದೆ. ಇನ್ನು ನೋಡಿ ನಮ್ಮ ಕುಬೇರ, ಇವನ್ನ ಮುದ್ದು ಎಂಟ್ರು ತಡ್ರಿ ಇಲ್ಲಿ. ಇದು ನನ್ನ ಸೊಸೆ. ಇದು ಅಕೌಂಟ್ ಹೋಗೈತೆ ನಿಮ್ದು? ಯಾವುದು ಅದು ಇದೆ. ಏನ್ ಮಬ್ಬದ ನೀವ? ಯೂಟ್ಯೂಬ್ ಅಕೌಂಟ್ ಹೋಗಿದ್ದು ಚಿನ್ನಮ್ಮ. ಅದು ಯೂಟ್ಯೂಬ್ ಅಕೌಂಟ್ ಹೋಗುತ್ತೆ. ಅಯ್ಯೋ, ಅದು ಒಂದು ವರ್ಷದಿಂದ ಏನೋ ಹಾಕಿಲ್ವಲ್ಲ, ಅದಕ್ಕೆ ಅದಕ್ಕೆ ಹೋಗಲ್ಲ. ಅದು ಇರ್ತೈತಿ, ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಹೋಗೇ ಬಿಡುತ್ತೆ. ಅದೇನಾರ ಕಾಪರೇಟ್ ಆದಷ್ಟು ಹೋಗುತ್ತೆ. ಅದ ಅಂದೆ, ಕಾಪರೇಟ್ ಆಗಿ. ಕಾಪಿರೇಟ್ ಅಲ್ಲ, ಅದು ರೆಗ್ಯುಲರ್ ಆಗಿ ಇದನ್ನ ಹಾಕ್ಬೇಕು, ಏನು ವಿಡಿಯೋಸ್ ಹಾಕಬೇಕು. ಇಲ್ಲ ಅಂತಂದರೆ ಆ ಮಾನಿಟೈಸೇಷನ್ ಮತ್ತೆ ಹೊಸ್ತಾಗಿ ಮಾಡ್ಕೋಬೇಕು. ನಾ ಅದನ್ನ ಕೇಳತ್ತೀನಿ. ಅಕೌಂಟ್ ಹೋಗೈತೆ ಅನ್ನಂಗಿಲ್ಲ, ಮಾನಿಟೈಸೇಷನ್ ಸ್ಟಾಪ್ ಆಗೈತಿ, ಮತ್ತೆ ಬಿಗಿನಿಂಗ್ ಇಂದ ಸ್ಟಾರ್ಟ್ ಅದನ್ನ ಹೇಳಿ. ಆಮೇಲೆ ನಾನು ಆಗಲೇ ಅಕೌಂಟ್ ಹೋಗಿದ್ದು. ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡತ್ತೀವಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ನಾ ಏನ್ ಕಾನ್ಸಂಟ್ರೇಟ್ ಬಿ ಸರಿ ಹೇಳಪ್ಪ. ಅಯ್ಯೋ ಚಂದ ಕಾಣತ್ತೆ ಹಿಂಗ ಹಾಕ್ತಾರ ನೋಡೋರು. ಇರ್ಲಿ, ಅದ ಮತ್ ಕಾಮಿಡಿ. ಕಾಮಿಡಿ ಏನಲ್ಲಿ ಅಲ್ಲ, ನ್ಯಾಚುರಲ್ ಇರ್ಬೇಕ. ಎಲ್ಲ ರೆಡಿಯಾಗಿ ಒಂದು ಕೆಜಿ ನೆಕ್ಲೆಸ್ ಹಾಕೊಂಬಂದು ಕ್ಯಾನ್ ಹಾಕೊಂಡ್ ಕುಂತ ಬ್ಲಾಗ್ ಮಾಡಿದ್ರೆ ಅದು ನ್ಯಾಚುರಲ್ ಅನ್ಸಂಗಿಲ್ಲ. ಕೆಜಿ ಐತಿ. ಸರಿ ಹೇಳಪ್ಪ. ನೋಡಪ್ಪ, ನಾನು ದಪ್ಪಾಗಿನಿ ಅಂತಂದ್ರೆ ನಂಬಲ್ಲ ಅವಳು. ನಂಗೆ ಅಲ್ಲಿ ಕಾಣತೈತಿ ಈಗ ಇಲ್ಲಿ ಚಂದಾಗೇನಾದ್ರು ಚಂದದಿದ್ದಕ್ಕಲ್ವೇ ಲವ್ ಮಾಡಿ ಮದುವೆ ಆಗಿದ್ದು. ಬಿಡಂಗಿಲ್ಲ ತಗೋದನ್ನೋರು. ಅದನ್ನ ಎಡಿಟ್ ಮಾಡಿರ್ತೀನಿ ಹಿಂಗೆ. ಬ್ಯಾಡ್ ತೇಳಪ್ಪ, ನಮ್ಮ ಮನ್ಯಾಗ ಮಾಡೋಣ ಬ್ಲಾಗ್. ಸುಮ್ ಕೂತ್ಲೇ ಪೋಸ್ ಫೋಟೋ ಪೋಸ್ ಕೊಡು. ನಾನು ಚಂದ ಕಾಣತ್ತೇನೆ ಅದಕ್ಕೆ. ನೋಡಿ ಹೂವ ನಮ್ಮ ಮನೆ ತೋರಿಸ್ಬೇಡ್ರಿ, ಹೋಗ್ಯಾರ ಮೇಲೆ. ಅಯ್ಯೋ, ಈಗಿನ ಕಡೆ ಹಾಕ್ತಾ ಆಕಿ ನೋಡಿ ಅನ್ನ. ಈಗಿನ ನೋಡ್ರಿ ಒಂದು ಮಜಾ ತೋರಿಸ್ತೇನೆ ಬೈ. ರಜ್ಜು ಗೊತ್ತಿಲ್ಲ, ಸುಮ್ಮನೆ ಹೇಳ್ಬೇಡ್ರಿ ಯಾರು. ಆಯ್ತು, ಒಂದು ನಿಮಿಷ ತಡೆಯಪ್ಪ, ನೆಕ್ಸ್ಟ್ ಮೀಟ್ ಮಾಡ್ತೀನಿ ಮತ್ತೆ.